program sponsored by Diago Finance. ಪೋಸ್ಟ್ ಆಫೀಸ್ನಲ್ಲಿ ಯಾವ ಹೂಡಿಕೆ ಉತ್ತಮ, ಎಷ್ಟು ಆದಾಯ ಗಳಿಸಬಹುದು, ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡುವ ಹಲವಾರು ಉತ್ತಮ ಉಳಿತಾಯ ಯೋಜನೆಗಳಿದೆ. ನಿಮ್ಮ ಅಗತ್ಯ, ಹೂಡಿಕೆ ಅವಧಿ ಮತ್ತು ಆದಾಯದ ಆಧಾರದ ಮೇಲೆ ಯಾವುದು ಉತ್ತಮ ಎಂಬುದನ್ನು ನಿರ್ಧಾರ ಮಾಡಬಹುದು. ಪ್ರಮುಖ ಹಾಗೂ ಜನಪ್ರಿಯ ಯೋಜನೆಗಳ ವಿವರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ದೀರ್ಘಕಾಲೀನ ಉಳಿತಾಯಕ್ಕೆ ಉತ್ತಮ ಆಗಿದೆ. ಇದರ ಅವಧಿ 15 ವರ್ಷ ಇರುತ್ತೆ, ನಂತರ ಕೂಡ ಕಂಟಿನ್ಯೂ ಮಾಡ್ಬೋದು. ಸೊ ಇದರ ಪ್ರಯೋಜನ ಏನಪ್ಪ ಅಂತಂದರೆ, ಇದು ಸಂಪೂರ್ಣವಾಗಿ ಸುರಕ್ಷಿತವಾದಂತಹ ಸರ್ಕಾರಿ ಯೋಜನೆಯಾಗಿದ್ದು ಸರ್ಕಾರದ ಗ್ಯಾರಂಟಿ ಇರುತ್ತೆ, ಅತ್ಯುತ್ತಮ ಬಡ್ಡಿ ಮತ್ತು ತೆರಿಗೆ ವಿನಾಯಿತಿ ಸಿಗುತ್ತೆ. ಎಕ್ಸೆಂಪ್ಟ್ ಅಂತ ಅಂದರೆ ದೀರ್ಘಕಾಲದಲ್ಲಿ ದೊಡ್ಡ ಮೊತ್ತದ ನಿಧಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಎರಡನಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ SSY, ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಇದು ಅನುಕೂಲಕರವಾಗಿದೆ. ಇದರ ಅವಧಿ ಹೆಣ್ಣು ಮಗುವಿಗೆ 21 ವರ್ಷ ತುಂಬುವವರೆಗೆ ಅಥವಾ 15 ವರ್ಷಗಳವರೆಗೆ ಹೂಡಿಕೆ ಮಾಡಬೇಕಾಗುತ್ತೆ. ಪ್ರಯೋಜನಗಳು ಏನಪ್ಪ ಅಂತಂದರೆ, 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಖಾತೆಯನ್ನು ತೆರೆಯಲಿಕ್ಕೆ ಸಾಧ್ಯ ಇದೆ. ಇದು ಅತ್ಯಂತ ಹೆಚ್ಚಿನ ಬಡ್ಡಿ ನೀಡುವ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದ್ದು ತೆರಿಗೆ ವಿನಾಯಿತಿಯ ಲಾಭ ಕೂಡ ಇಲ್ಲಿ ಸಿಗುತ್ತೆ. ಸೊ ಮೂರನೇದಾಗಿ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ NSC, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಬಹಳ ಪಾಪ್ಯುಲರ್ ಸ್ಕೀಮ್ ಇದು. 5 ವರ್ಷಗಳ ಅವಧಿ ಇದಕ್ಕಿರುತ್ತೆ. ಪ್ರಯೋಜನ ಏನಪ್ಪ ಅಂತಂದರೆ, ಒಂದು ಗ್ಯಾರಂಟೆಡ್ ಆದಾಯವನ್ನು ಬಯಸುವವರಿಗೆ, ಖಚಿತವಾದ ಆದಾಯವನ್ನು ಬಯಸುವವರಿಗೆ ಮತ್ತು ತೆರಿಗೆ ಉಳಿತಾಯಕ್ಕೆ ಸೆಕ್ಷನ್ 80C ಅಡಿಯಲ್ಲಿ ಇದು ಅನುಕೂಲ ಆಗುತ್ತೆ. ಸೊ ಬಡ್ಡಿ ಪ್ರತಿ ವರ್ಷ ಮರುಹೂಡಿಕೆ ಆಗುತ್ತೆ ಮತ್ತು ಮುಕ್ತಾಯ ಆದ ನಂತರ ಒಟ್ಟಿಗೆ ಸಿಗುತ್ತೆ. ನಾಲ್ಕನೇದಾಗಿ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ MIS ಅಂತ ಕರೀತಾರೆ. ಇದರ ಅವಧಿ ಕೂಡ 5 ವರ್ಷ ಇರುತ್ತೆ. ನೀವು ಒಮ್ಮೆಲೆ ದೊಡ್ಡ ಮೊತ್ತದ ಲಂಸಮಾಗಿ ಹೂಡಿಕೆ ಮಾಡೋದಿದ್ರೆ ಪ್ರತಿ ತಿಂಗಳು ನಿರ್ದಿಷ್ಟವಾದ ಆದಾಯವನ್ನು ಬಡ್ಡಿ ರೂಪದಲ್ಲಿ ಪಡೀಲಿಕ್ಕೆ ಇದು ಸೂಕ್ತ ಆಗುತ್ತೆ. ಹಿರಿಯ ನಾಗರಿಕರಿಗೆ ಮತ್ತು ನಿವೃತ್ತರಿಗೆ ನಿಯಮಿತವಾದಂತಹ ಆದಾಯವನ್ನು ಪಡೀಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅನ್ನುವಂಥದ್ದು ಇದೆ. ಸೊ ಇದರ ಅವಧಿ 1, 2, 3 ಅಥವಾ 5 ವರ್ಷಗಳು. ಪ್ರಯೋಜನ, ಬ್ಯಾಂಕ್ಗಳ ಫಿಕ್ಸೆಡ್ ಡೆಪಾಸಿಟ್ ಮಾದರಿಯಲ್ಲೇ ಇದು ಕಾರ್ಯನಿರ್ವಹಿಸುತ್ತೆ. 5 ವರ್ಷಗಳ ಅವಧಿಯ ಟೈಮ್ ಡೆಪಾಸಿಟ್ ಮೇಲೆ ಆದಾಯ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವುದು ಬೆಸ್ಟ್ ನೋಡಿ, ದೀರ್ಘಕಾಲಿಕ ನಿಧಿ ಮತ್ತು ತೆರಿಗೆ ಉಳಿತಾಯಕ್ಕೆ PPF ಅಥವಾ NSC ಆಯ್ಕೆ ಮಾಡಬಹುದು. ಹೆಣ್ಣು ಮಗುವಿನ ಶಿಕ್ಷಣ ಅಥವಾ ಮದುವೆಗೋಸ್ಕರ ಖರ್ಚು ವೆಚ್ಚಗಳಿಗೆ ನೋಡಬೇಕಿದ್ರೆ ಕಣ್ಮುಚ್ಚಿಕೊಂಡು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಆಯ್ಕೆ ಮಾಡಬಹುದು. ಸೊ ಪ್ರತಿ ತಿಂಗಳು ಖಚಿತವಾದ ಆದಾಯ ಬೇಕಪ್ಪ ಅಂತಂದರೆ ಪೋಸ್ಟ್ ಆಫೀಸಿನ MIS ಒಂದು ಉತ್ತಮ ಆಯ್ಕೆ ಆಗುತ್ತೆ. ನಿಮ್ಮ ಆದ್ಯತೆ ಅಥವಾ ಹೂಡಿಕೆಯ ಗುರಿ ಏನು, ಕಾರಣಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡ್ತೀರ ಅನ್ನೋದನ್ನು ನೀವು ನೋಡಿಕೊಳ್ಳಿ. ತೆರಿಗೆ ಉಳಿತಾಯ, ಮಕ್ಕಳ ಭವಿಷ್ಯ ಅಥವಾ ರಿಟೈರ್ಡ್ ಆದಮೇಲೆ ತಿಂಗಳ ಆದಾಯ ಬೇಕು ಅಂದರೆ ಯಾವ್ದು ನಿಮಗೆ ಬೇಕು ಅದಕ್ಕೆ ತಕ್ಕಂತೆ ಬೇಕಾದಂತಹ ಯೋಜನೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬಹುದು. ಸೊ ಇನ್ನು ಪೋಸ್ಟ್ ಆಫೀಸ್ ಯೋಜನೆಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಮತ್ತು ಗರಿಷ್ಠ ಆದಾಯ, ಬಡ್ಡಿ ಅಥವಾ ಹೂಡಿಕೆ ಮಿತಿ, ಸೊ ಇತ್ಯಾದಿ ಅದಕ್ಕೆ ಒಂದಷ್ಟು ಸರ್ಕಾರದ ನಿಯಮಗಳು ಇರುತ್ತೆ. ಅದನ್ನೆಲ್ಲ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಪ್ರಮುಖ ಯೋಜನೆಗಳ ಗರಿಷ್ಠ ಹೂಡಿಕೆ ಮತ್ತು ಆದಾಯದ ಮಿತಿ ವಿವರವನ್ನು ನೋಡೋಣ. ಸೊ ಪೋಸ್ಟ್ ಆಫೀಸ್ ಮಾಸಿಕ ಯೋಜನೆಯಲ್ಲಿ ಗರಿಷ್ಠ ಹೂಡಿಕೆ ಅಂದರೆ ಒಬ್ಬ ವ್ಯಕ್ತಿಗೆ ಸಿಂಗಲ್ ಖಾತೆಯಲ್ಲಿ ಗರಿಷ್ಠ 9 ಲಕ್ಷ ಇನ್ವೆಸ್ಟ್ ಮಾಡ್ಬೋದು. ಜಾಯಿಂಟ್ ಅಕೌಂಟ್ ಎಲ್ಲ ಮಾಡಿದ್ರೆ 15 ಲಕ್ಷ ಕೂಡ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಗ ನೀವು ಗಳಿಸ್ಬೋದಂತಹ ಆದಾಯ ಎಷ್ಟು ಅಂತ ನೋಡಿದ್ರೆ ಆಸ್ ಆಫ್ ನೌ ಬಡ್ಡಿ ದರ 7.4% ಇದೆ. ಇದರ ಪ್ರಕಾರ ಜಾಯಿಂಟ್ ಅಕೌಂಟ್ನಲ್ಲಿ 15 ಲಕ್ಷ ರೂಪಾಯಿ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಪ್ರತಿ ತಿಂಗಳು ಸುಮಾರು 9,250 ರೂಪಾಯಿ ನೀವು ಕೂತಲ್ಲೇ ಪಡಿಬಹುದು. ನಿಖರವಾಗಿ ಪ್ರತಿ ತಿಂಗಳು ಮಾಸಿಕ ಆದಾಯವನ್ನು ಪಡಿಬೋದು. 9,250 ಜಾಯಿಂಟ್ ಅಕೌಂಟಲ್ಲಿ. ಸೊ ಎರಡನೇದಾಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಅಲ್ಲಿ ಗರಿಷ್ಠ ಹೂಡಿಕೆಯ ಮಿತಿ ಪ್ರತಿ ಹಣಕಾಸು ವರ್ಷದಲ್ಲಿ 1.5 ಲಕ್ಷ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ಗಳಿಸಬಹುದಾದ ಆದಾಯ ಎಷ್ಟು, ದೀರ್ಘಕಾಲೀನ 15 ವರ್ಷ ಹೂಡಿಕೆ ಇದಾಗಿದ್ದು ಚಕ್ರಬಡ್ಡಿ, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಎಲ್ಲ ಸೇರಿದಾಗ ಅದು ಬೆಳೀತಾ ಹೋಗುತ್ತೆ. ಪ್ರತಿ ವರ್ಷ 1.5 ಲಕ್ಷದಿಂದ ಹೂಡಿಕೆ ಮಾಡ್ತಾ ಬಂದರೆ 15 ವರ್ಷಗಳ ಅವಧಿಯಲ್ಲಿ ಒಟ್ಟು ಹೂಡಿಕೆ ಮತ್ತು ಬಡ್ಡಿ ಸೇರಿ ಸುಮಾರು 40 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು. ಅದಕ್ಕೆ ಯಾವುದೇ ಟ್ಯಾಕ್ಸ್ ಇರಲ್ಲ. ಸೊ ಅವಧಿಯನ್ನು ಮತ್ತಷ್ಟು ಮುಂದುವರಿತಾ ಹೋದರೆ ಕೋಟಿವರೆಗೂ ನಿಮಗೆ ಇನ್ಕಮಲ್ಲಿ ಕ್ರಿಯೇಟ್ ಆಗುತ್ತೆ, ಸಂಪತ್ತು ಸೃಷ್ಟಿ ಆಗುತ್ತೆ.
ಸೊ ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ SSY ಅಡಿಯಲ್ಲಿ ಗರಿಷ್ಠ ಹೂಡಿಕೆ ಮಿತಿ ಅಂದರೆ ಒಂದು ಹಣಕಾಸು ಫೈನಾನ್ಷಿಯಲ್ ಅಥವಾ ಒಂದು ವರ್ಷದಲ್ಲಿ 1.5 ಲಕ್ಷ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು. ಗಳಿಸಬಹುದಾದ ಆದಾಯ ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಸೊ ಇಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರೆ ಕಂಪೇರ್ ಟು ಅದರ್ ಸ್ಕೀಮ್. 8.2% ಇಂಟ್ರೆಸ್ಟಲ್ಲಿ ಸಿಗುತ್ತೆ. ಯಾವ ಸ್ಮಾಲ್ ಸೇವಿಂಗ್ಸಲ್ಲೂ ಸಿಗಲ್ಲ ಇಷ್ಟು. ಸೊ ಗರಿಷ್ಠ ಮೊತ್ತವನ್ನು ಹೂಡಿಕೆ ಮಾಡೋದ್ರಿಂದ ಮಗುವಿಗೆ 21 ವರ್ಷ ತುಂಬುವಾಗ ಬಡ್ಡಿಯ ರೂಪದಲ್ಲಿ ಲಕ್ಷಾಂತರ ರೂಪಾಯಿಗಳ ದೊಡ್ಡ ಒಂದು ಫಂಡ್ 100% ಸಿಗುತ್ತೆ. ಸೊ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ NSC ಮತ್ತು TD ಅಂದರೆ ಟೈಮ್ ಡೆಪಾಸಿಟ್ನಲ್ಲಿ ಯೋಜನೆಗಳಿಗೆ ಸರ್ಕಾರದ ವತಿಯಿಂದ ಯಾವುದೇ ಒಂದು ಗರಿಷ್ಠ ಹೂಡಿಕೆ ಮಿತಿ ಇರಲ್ಲ. ನೀವು ಎಷ್ಟು ಬೇಕಾದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಆದರೆ 5 ವರ್ಷಗಳ ಒಂದು ಲಿಮಿಟ್ ಇರುತ್ತೆ. NSC ಅಥವಾ 5 ವರ್ಷಗಳ ಟೈಮ್ ಡೆಪಾಸಿಟ್ ಮೇಲೆ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿವರೆಗೆ ಮಾತ್ರ ತೆರಿಗೆ ವಿನಾಯಿತಿ ಪಡೆಯಲಿಕ್ಕೆ ಅವಕಾಶ ಇರುತ್ತೆ. ವೀಕ್ಷಕರಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.